ಕಲೆಯ ಪರಂಪರೆಯನ್ನು ಅನಾದಿ ಕಾಲದಿಂದಲೂ ಮುಂದುವರಿಸಿಕೊಂಡು ಬಂದಿರುವ ಭಾರತದಲ್ಲಿ ಕಲೆಗಳಿಗೆ ಇರುವ ವಿಶೇಷ ಗೌರವದ ಪ್ರತೀಕವಾಗಿದೆ ಎಂದು ಹಿರಿಯ ನಟ ನೀರ್ನಳ್ಳಿ ರಾಮಕೃಷ್ಣ ಹೇಳಿದರು. ಅವರು ಪಟ್ಟಣದ ವೆಂಕಟರಮಣ ದೇವಸ್ಥಾನದ ಸಭಾಭವನದಲ್ಲಿ ಭಾರತೀಯ ನೃತ್ಯ ಕಲಾ ಕೇಂದ್ರದ ಭರತನಾಟ್ಯ ಕಲಾವಿದೆ ವಿದುಷಿ ಕೃಪಾ ಹೆಗಡೆ ಅವರ ರಂಗಪ್ರವೇಶ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಭಾರತದ ಮೊದಲ ಕಲೆ ಎಂಬ ಹೆಗ್ಗಳಿಕೆಯನ್ನು ಭರತನಾಟ್ಯ ಹೊಂದಿದೆ. ನಟರಾಜನ ಹೆಜ್ಜೆ ಇದಕ್ಕೆ ಮೂಲ. ಅಂತಹ ಶ್ರೇಷ್ಠ ಕಲೆಯನ್ನು ಹಿರಿಯರು ಪೀಳಿಗೆಯಿಂದ ಪೀಳಿಗೆಗೆ ಹಸ್ತಾಂತರಿಸುತ್ತಾ ಉಳಿಸಿಕೊಂಡು ಬಂದಿದ್ದಾರೆ. ಅದನ್ನು ಮುಂದುವರಿಸಿಕೊಂಡು ಹೋಗಲು ಇಂತಹ ಗುರು ಶಿಷ್ಯ ಪರಂಪರೆ ಸಹಕಾರಿಯಾಗಿದೆ ಎಂದರು. ನಮ್ಮ ದೇಶದ ಮೊಟ್ಟ ಮೊದಲ ಕಲೆ ಅಂತ ಹೇಳ್ತಾರೆ ಭಗವಾನ್ ಈಶ್ವರನ ಹೆಜ್ಜೆ, ಅದು ಭರತನಾಟ್ಯ ಆಯಿತು. ಆಮೇಲೆ ಮುಂದೆ ಅದು ಕೂಡ ಹೇಳ್ತಾರೆ. ಅದು ಮಹನೀಯರೆಲ್ಲ ಇಲ್ಲಿದ್ದಾರೆ, ನಾನು ಮಾತಾಡಬಾರ್ದು. ಅಂಥ ಒಂದು ಕಲೆಯ ಪರಂಪರೆಯನ್ನು ಮುಂದುವರಿಸಿಕೊಂಡು ಇವತ್ತಿನವರೆಗೂ ಬಂದಂತಹ ಇಲ್ಲಿವರೆಗೂ ಅದು ತಾಯಿಯ ಕೃಪೆಯಿಂದ, ತಾಯಿಯಿಂದಲೇ ಗೆಜ್ಜೆ ಕಟ್ಟಿಸಿಕೊಂಡಂಥ ಕೃಪಾ ಎಂಥ ಅದೃಷ್ಟವಂತ ಹುಡುಗಿ ಅಂತ ಹೇಳಿ ನಾನು ಅವರಿಗೆ ಸಂಪೂರ್ಣ ಶುಭ ಹಾರೈಸ್ತೇನೆ. ವಿಶ್ವದರ್ಶನ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಹರಿಪ್ರಕಾಶ್ ಕೋಣೆಮನೆ ಮಾತನಾಡಿ, ಭರತ ಮುನಿಯಿಂದ ಆರಂಭಗೊಂಡ ಭರತನಾಟ್ಯ ಪರಿಪೂರ್ಣ ಕಲೆ ಎಂದು ಕರೆಸಿಕೊಂಡಿದೆ. ಇತ್ತೀಚಿನ ವರ್ಷಗಳಲ್ಲಿ ಭಾರತೀಯ ಕಲೆಗಳ ಕುರಿತು ಪ್ರತಿಯೊಬ್ಬರಲ್ಲೂ ಗೌರವ, ಜಾಗೃತಿ ಮೂಡುತ್ತಿರುವುದು ಸ್ವಾಗತಾರ್ಹ. ಪ್ರತಿ ಮನೆಯಲ್ಲೂ ಮಕ್ಕಳಿಗೆ ಭಾರತೀಯ ಕಲೆಯನ್ನು ಪರಿಚಯಿಸುವ, ಅದನ್ನು ಕಲಿಸುವ ಕುರಿತು ಒತ್ತು ನೀಡುತ್ತಿರುವುದು ಕಲೆಗಳ ಉಳಿವಿನ ನಿಟ್ಟಿನಲ್ಲಿ ಒಳ್ಳೆಯ ಬೆಳವಣಿಗೆ. ಸುಮಾ ತೊಂಡೇಕೇರಿ ಅವರು ಗ್ರಾಮೀಣ ಭಾಗದಲ್ಲಿ ಕಲಾ ಕೇಂದ್ರದ ಮೂಲಕ ನೂರಾರು ಮಕ್ಕಳಿಗೆ ಭರತನಾಟ್ಯ ಕಲಿಸುತ್ತಿರುವುದು ಮಾದರಿಯ ಕಾರ್ಯವಾಗಿದೆ ಎಂದರು. ಮಲೆನಾಡು ಕೃಷಿ ಅಭಿವೃದ್ಧಿ ಸಹಕಾರಿ ಸಂಘದ ಅಧ್ಯಕ್ಷ ಎಂಆರ್ ಹೆಗಡೆ ಕುಮ್ರಿಗುಡ್ಡೆ, ಉಜಿರೆಯ ಎಸ್ಡಿಎಂಸಿ ಕಾಲೇಜು ಪ್ರೊಫೆಸರ್ ಡಾಕ್ಟರ್ ಶ್ರೀಧರ್ ಭಟ್, ಹವ್ಯಕ ಮಹಾಸಭಾದ ನಿರ್ದೇಶಕ ಗಣೇಶ್ ಭಟ್ ಕಾಜಿನಮನೆ ಉಪಸ್ಥಿತರಿದ್ದರು. ಮಂಜುನಾಥ್ ಎನ್ ಪುತ್ತೂರ್ ಅವರ ನಿರ್ದೇಶನದಲ್ಲಿ ವಿದುಷಿ ಸುಮಾ ವೆಂಕಟರಮಣ, ವಿ ಮಂಜುನಾಥ್ ಪುತ್ತೂರು ನಟುವಾಂಗ, ವಿ ಬಾಲಸುಬ್ರಹ್ಮಣ್ಯ ಶರ್ಮಾ ಬೆಂಗಳೂರು ಹಾಡುಗಾರಿಕೆಯಲ್ಲಿ, ವಿ ವೇಣುಗೋಪಾಲ್ ಬೆಂಗಳೂರು ಮೃದಂಗದಲ್ಲಿ, ವಿ ದೀಪಕ್ ಹೆಬ್ಬಾರ್ ಬೆಂಗಳೂರು ಕೊಳಲಿನಲ್ಲಿ, ವಿ ರಾಘವೇಂದ್ರ ರಂಗದೊಳ ಶಿವಮೊಗ್ಗ ರಿದಮ್ ಪ್ಯಾಡ್ನಲ್ಲಿ ಸಹಕರಿಸಿದರು. ಭಾರತೀಯ ನೃತ್ಯ ಕಲಾ ಕೇಂದ್ರದ ವಿಟಿ ಹೆಗಡೆ ತೊಂಡೇಕೆರೆ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸತೀಶ್ ಮುರೂರ್ ನಿರ್ವಹಿಸಿದರು. ನಿರಂತರವಾಗಿ ನಾಟ್ಯ ಸೇವೆಯನ್ನು ಮಾಡುತ್ತಾ ನೂರಾರು ಪ್ರತಿಭಾನ್ವಿತ ಕಲಾವಿದರನ್ನು ತರಬೇತಿ ಕೊಟ್ಟು ತಯಾರು ಮಾಡಿದಂತಹ ಶ್ರೇಯಸ್ಸು ಶ್ರೀಮತಿ ಸುಮಾ ತೊಂಡೇಕೆರೆ ಅವರಿಗೆ ಸಲ್ತದೆ. ಆ ಕಾರಣಕ್ಕೆ ನಾವು ವಿಶ್ವದರ್ಶನದ ಸಂದರ್ಭದಲ್ಲಿ ಈ ವರ್ಷ ವಿಶ್ವದರ್ಶನ ಸಂಭ್ರಮ ನಮ್ಮೂರ ಹಬ್ಬ ಅಂತ ಪೂರ್ಣ ಎಲ್ಲರನ್ನ ಒಳಗೊಂಡು ವಿಶ್ವಕ್ಕೆ ಎಲ್ಲ ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.